ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಹಾಗೂ ಅವರ ಜೊತೆಗಿದ್ದಂಥ ಇನ್ನುಳಿದಂಥ ಆರೋಪಿಗಳಿಗೆ ಸೆಷನ್ಸ್ ಕೋರ್ಟ್ ವಾರಕ್ಕೊಮ್ಮೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಬಟ್ ಇವತ್ತು ಹೈಕೋರ್ಟ್ ಅದಕ್ಕೆ ಶಾಕ್ ಕೊಟ್ಟಿದೆ. ಏನು ಹೇಳಿದೆ? ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ನ ಪೀಠ ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ಗೆ ಮನೆ ಊಟ ನೀಡುವಂತೆ 57ನೇ ಸಿಸಿಎಚ್ ಕೋರ್ಟ್ ಆದೇಶ ಕೊಟ್ಟಿತ್ತು. ಕೋರ್ಟ್ನ ಆದೇಶ ಪ್ರಶ್ನಿಸಿ ಕಾರಾಗೃಹ ಇಲಾಖೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದೀಗ 57ನೇ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸವಲತ್ತು ಕಾನೂನು ಬಾಹಿರ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾದರೆ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಮನೆ ಊಟಕ್ಕೆ ಅವಕಾಶ ಇದೆ. ಆದರೆ ಆ ನಿಯಮಗಳನ್ನು ಉಪೇಕ್ಷಿಸಿ ಮನೆ ಊಟಕ್ಕೆ ಆದೇಶಿಸಲಾಗಿದೆ. ಜೈಲು ಕೈಪಿಡಿಯಲ್ಲಿನ ನಿಯಮಗಳನ್ನು ಅನುಸರಿಸಲಾಗಿಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜೈಲಿನಲ್ಲಿ ಗುಣಮಟ್ಟದ ಆಹಾರವನ್ನು ನೀಡಲಾಗ್ತಾ ಇದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಬಾರದು ಅಂತ ಕಾರಾಗೃಹ ಇಲಾಖೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಹೈಕೋರ್ಟ್ ಅದನ್ನ ಪುರಸ್ಕರಿಸಿದೆ. ಹಾಗಿದ್ದಾಗ ಕಾರಾಗೃಹ ಇಲಾಖೆಯ ವಾದ ಏನು? ಕೊಲೆ ಕೇಸ್ನ ಯಾವುದೇ ಆರೋಪಿಗಳಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ, ಯಾವುದೇ ಆರೋಪಿಗಳಿಗೆ ಮನೆ ಊಟದ ಸೌಲಭ್ಯ ಇಲ್ಲ ಅಂತ ಹೇಳಿದೆ. ವಾದವನ್ನ ಮಾಡಬೇಕಾದ್ರೆ ಕೋರ್ಟ್ ಆದೇಶ ಪಾಲಿಸಿದ್ರೆ ಇತರೆ ಆರೋಪಿಗಳು ಕೂಡ ಕೇಳ್ತಾರೆ. ಸೆಷನ್ಸ್ ಕೋರ್ಟ್ ಏನು ಕೊಟ್ಟಿದೆ ಅದನ್ನು ಕೊಟ್ಟರೆ ಎಲ್ಲರೂ ಕೇಳ್ತಾರೆ. ಜೈಲಿನ ಊಟಕ್ಕೆ FSSAI 4 ಸ್ಟಾರ್ ರೇಟಿಂಗ್ ಅನ್ನು ಕೊಟ್ಟಿದೆ. ಅಂದರೆ ಉತ್ತಮವಾಗಿರುವಂಥ ಊಟ ಇದೆ ಜೈಲಿನಲ್ಲಿ ಅಂತ ಹೇಳಿ. ಕಳಪೆ ಗುಣಮಟ್ಟದ್ದೇನಿಲ್ಲ ಅದು. ಆ ಊಟದ ಗುಣಮಟ್ಟದ ಬಗ್ಗೆ ಯಾರೂ ಕೂಡ ಆಕ್ಷೇಪವನ್ನು ಎತ್ತಿಲ್ಲ. ಆದರೂ ಇವರಿಗೆ ಮನೆ ಊಟ ಯಾಕೆ ಅನ್ನುವಂಥದ್ದು ಅಬ್ಜೆಕ್ಷನ್. ಇದು ಕಾರಾಗೃಹ ಇಲಾಖೆಯ ವಾದ. ಪವಿತ್ರ ಗೌಡ ಮತ್ತು ಟೀಮ್ಗೆ ಮನೆ ಊಟ ನೀಡಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕಾರಾಗೃಹ ಇಲಾಖೆ ಇವತ್ತು ಹೈಕೋರ್ಟ್ ಮುಂದೆ ವಾದವನ್ನು ಮಾಡಿತು. ಕಾರಾಗೃಹ ಇಲಾಖೆ ಈ ಪ್ರಬಲ ವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಏನು ಹೇಳಿತು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು, ಮನೆ ಊಟ ಏನು ಅವಶ್ಯಕತೆ ಇದರಲ್ಲಿ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಯಾರು ಮೇಲೆ ಯಾರು ಕೆಳಗೆ ಏನಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಅನ್ವಯವಾಗುತ್ತೆ. ಒಂದೇ ಕಾನೂನು ಎಲ್ಲರಿಗೂ ಅನ್ವಯ. ಒಬ್ಬೊಬ್ಬರಿಗೆ ಒಂದೊಂದು ಸವಲತ್ತನ್ನ ಕೊಡೋದು ಕಾನೂನು ಬಾಹಿರ ಅನ್ನುವಂಥದ್ದನ್ನ ಹೈಕೋರ್ಟ್ ಇವತ್ತು ಅಭಿಪ್ರಾಯಪಟ್ಟಿರೋದು. ಮನೆ ಊಟ ನೀಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗುತ್ತೆ. ಅದಕ್ಕೆ ನೇರ ಜವಾಬ್ದಾರಿ ಅಧಿಕಾರಿಗಳಾಗ್ತಾರೆ. ಜೈಲಿನ ಕೈಪಿಡಿ ನಿಯಮ ಅನುಸರಿಸದಿದ್ರೆ ಅಧಿಕಾರಿಗಳಿಗೆ ಸಂಕಷ್ಟ. ಕಾರಣ ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ವಿಶೇಷ ಸಂದರ್ಭಗಳಲ್ಲಷ್ಟೇ ಮನೆ ಊಟವನ್ನು ನೀಡಲು ಅವಕಾಶ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳಿರೋದು. ಸುಪ್ರೀಂ ಸೂಚನೆಯ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ತಡೆ ಒಡ್ಡಿದ್ದಾರೆ. ವಾರಕ್ಕೊಮ್ಮೆ ಸಿಗ್ತಾ ಇದ್ದಂಥ ಮನೆ ಊಟ ಇಲ್ಲ. ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂಥ ಪೀಠ ಆದೇಶವನ್ನ ಹೊರಡಿಸಿತು. ಮನೆ ಊಟವನ್ನ ರದ್ದು ಮಾಡಿದ್ರು. ಒಬ್ಬರಿಗೂ ಒಂದು ಕೊಟ್ಟರೆ ಇನ್ನೊಬ್ಬರು ಇನ್ನೊಂದು ಶುರು ಮಾಡ್ತಾರೆ ಅಂತ. ಇದಿಷ್ಟು ಆದಂತಹ ಬೆಳವಣಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಕೇಳಿದಂತಹ ಸೆಷನ್ಸ್ ಕೋರ್ಟ್ ಅವರಿಗೆ ಕೊಟ್ಟಂತಹ ಅನುಕೂಲಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಅದು ಮನೆ ಊಟ. ಕೊಲೆ ಆರೋಪಿಗಳಿಗೆ ಜೈಲೂಟ ಈಗ ಫಿಕ್ಸ್ ಅಂತಿದ್ದಾರೆ. ಜೈಲೂಟದಲ್ಲೂ ಕೂಡ ಒಳ್ಳೆ ಗುಣಮಟ್ಟದ ಊಟ ಇದೆ, ಒಳ್ಳೆ ಡಯಟ್ ಊಟ ಇದೆ. ಮನೆಯಲ್ಲೂ ಕೂಡ ಆ ರೀತಿಯಾಗಿರೋದಿಲ್ಲ, ಆ ರೀತಿಯಾಗಿ ಊಟ ಕೊಡ್ತಾರೆ ಅನ್ನುವಂಥದ್ದು. ಎಷ್ಟು ಗ್ರಾಮ್ ಅನ್ನ ಇರಬೇಕು, ಚಪಾತಿ ಎಷ್ಟಿರಬೇಕು, ನಾನ್ ವೆಜ್ ಯಾವಾಗಿರಬೇಕು, ವೆಜ್ ಯಾವಾಗಿರಬೇಕು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ, ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲಿವೆ. ಹೀಗಿದ್ದಾಗಲೂ ಮನೆ ಊಟ ಯಾಕೆ? ಏನದರಲ್ಲಿ? ಮನೆಯಲ್ಲಿರುವಂಥ ಕೆಲಸ ಮಾಡಿದಿದ್ರೆ ಮನೆಯಲ್ಲೇ ಇರ್ತಾ ಇದ್ರು. ಜೈಲಿನಲ್ಲಿರುವಂಥ ಕೆಲಸವನ್ನು ಮಾಡಿರುವಂಥ ಆರೋಪವನ್ನು ಹೊತ್ತಿರೋದ್ರಿಂದ ಜೈಲಿನಲ್ಲಿ ಹೆಂಗಿರುತ್ತೋ ಹಂಗೆ ಇರಬೇಕು. ಅಲ್ಲೂ ಹೋಗಿ ನಾನು ಮನೆ ಊಟನೇ ತಿಂತೀನಿ ಅನ್ನೋದೇ ಆದರೆ ಅದೇನದು? ಗೆಸ್ಟ್ ಹೌಸಾ? ಗೆಸ್ಟ್ ಹೌಸಾ ಅದು? ಹಂಗೆ ಆಗ್ಬಿಟ್ಟಿದೆ ಈಗ. ಜೈಲುಗಳೆಲ್ಲ ಗೆಸ್ಟ್ ಹೌಸ್ ಥರ. ರೆಸ್ಟ್ ಮಾಡಿಬರೋಣ, ಯಾಕೋ ಸ್ವಲ್ಪ ಆಚೆ ಎಲ್ಲ ಟಯರ್ಡ್ ಆಗಿಬಿಟ್ಟಿದೆ, ಒಂಚೂರು ರೆಸ್ಟ್ ಮಾಡಿಬರೋಣ, ಜೈಲಿಗೆ ಹೋಗ್ಬರೋಣ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಅದು ನಿಜಕ್ಕೂ ಕೂಡ ಒಂಥರ ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡುವಂಥ ಜಾಗನೇ ಅಲ್ಲ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಏನೋ ಒಂದು ಹೊಸ ಜಾಗಕ್ಕೆ ಹೋಗಿ ಬಂದವ್ರ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿದ್ದು, ಏನು ಬರಬೇಕಾದ್ರೆ ಹಾರ ತುರಾಯಿ ಎಲ್ಲ ಹಾಕ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರಪ್ಪ. ಏನೋ ದೊಡ್ಡ ಸಾಧನೆ ಮಾಡಿ ಬಂದವ್ರ ಗತೆ.